ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದೆ ಸಂಜಯ ತಾನು ಧೃತರಾಷ್ಟ್ರನಿಗೆ ತಾನು ಉಪಪ್ಲಾವ್ಯದಿಂದ ಬಂದು ಸಂಪೂರ್ಣವಾದ ವಿಚಾರವನ್ನು ಹೇಳದೆ ಅವನಲ್ಲಿ ಕುತೂಹಲವನ್ನು ಸೃಷ್ಟಿ ಮಾಡಿ ಅವನನ್ನು ಸ್ವಲ್ಪ ಭಾಗದಲ್ಲಿ ಬೈದು ನೀ ಮಾಡಿರ್ತಕ್ಕಂತಹ ತಪ್ಪು ಅಂತ ಹೇಳಿ ತಾನು ಹೊರಟು ಹೋಗ್ತಾನೆ. ಆ ನಂತರ ದ್ವಾರಪಾಲಕನನ್ನು ಕಳಿಸಿ ವಿದುರನನ್ನು ತಕ್ಷಣ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಅವನಿಗೆ ನಿದ್ರೆ ಬರೋದಿಲ್ಲ ರಾತ್ರಿ. ವಿದುರ ಮನೆಗೆ ಬರ್ತಾನೆ, ಅವನಿಗೆ ನಮಸ್ಕರಿಸ್ತಾನೆ. ಆವಾಗ ವಿದುರನಲ್ಲಿ ಹೇಳ್ತಾನೆ, ನೋಡಪ್ಪ, ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಸಂಜೆ ಬಂದು ನನ್ನನ್ನು ಬೈದು ಹೋದ. ನಾಳೆ ರಾಜಸಭೆಯಲ್ಲಿ ಎಲ್ಲ ವಿಚಾರವನ್ನು ಹೇಳ್ತೀನಿ ಅಂತ ಹೇಳ್ದ. ಈಗ ನೀನು ನನಗೆ ಧರ್ಮಯುಕ್ತವಾದ ಕೆಲವು ಮಾತುಗಳನ್ನು ಹೇಳು ಅಂತ ಹೇಳಿ ಕೇಳ್ತಾನೆ. ಆಗ ಇವನು ನಿದ್ದೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಶುರು ಮಾಡ್ತಾನೆ, ಯಾರ್ಯಾರಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ. ಬಲವಿಹೀನನು ಬಲ್ಲಿದನ ಕೂಡೊಲಿದು ತೊಡಕಿದವಂಗೆ, ಕಾಮದ ಕಳವಿನಳು ಕುದಿವಂಗೆ, ದನದಳಲಿನಲಿ ಮರುಗುವಗೆ, ಕಳವಿನಲಿ ಕುದಿವಂಗೆ, ದೈವದ ನೆಲೆಯ ನರಿಯದವಂಗೆ, ದಿಟವಿದು ತಿಳಿಯೆ ಬಾರದು ನಿದ್ರೆ ಎಂದನು ಭೂಪತಿಗೆ ವಿದುರ. ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ. ಒಬ್ಬ ಶಕ್ತಿಹೀನನಾದಂತಹವನು ಪರಾಕ್ರಮಿಯಾದವನನ್ನು ಎದುರು ಹಾಕಿಕೊಂಡವನಿಗೆ, ಮತ್ತೆ ಕಾಮದ ಕಳವಳದೊಳಿರ್ದಂಗೆ, ಯಾರು ಕಾಮದಲ್ಲಿ ಬಿದ್ದಿರ್ತಾನೋ ಅವನಿಗೆ ಕಾಮ ತೀರಿಸಿಕೊಳ್ಳುವವರೆಗೂ ನಿದ್ರೆ ಬರೋದಿಲ್ಲ. ಅಂತಹವನಿಗೆ ಕಳವಿನಲ್ಲಿ ಕುದಿವಂಗೆ. ಕಳವಿನಲ್ಲಿ ಅಂದರೆ ಇವಾಗ ನನ್ನ ಹತ್ರ ಹಣ ಇದ್ದು ಅದು ಕಳೆದು ಹೋಗುತ್ತೆ ಅನ್ನೋ ಯೋಚನೆನಾರು ಆಗಬಹುದು. ನನ್ನ ಹತ್ರ ಇರತಕ್ಕಂಥ ಹಣ ಕಳೆದು ಹೋಗ್ತದೆ ಅನ್ನತಕ್ಕಂಥ ಯೋಚನೆ ಯಾರು ಆಗ್ಬೋದು. ಅಥವಾ ಕಳ್ಳತನವಾಗಿ ಹೋದ ಮೇಲೆ ಅದನ್ನು ಮತ್ತೆ ಪಡೆಯುವ ಯೋಚನೆ ಯಾರು ಆಗ್ಬೋದು. ಕಳವಿನಲ್ಲಿ ಕುದಿವಂಗೆ, ದೈವದ ನೆಲೆಯ ನರಿಯದವಂಗೆ. ಯಾರಿಗೆ ದೈವದ ನೆಲೆ ಅರ್ಥವಾಗೋದಿಲ್ವೋ, ದೈವೇಚ್ಛೆ ಏನು ಅನ್ನೋದು ತಿಳಿಯೋದಿಲ್ವೋ ಅಂತಹವನಿಗೆ, ಯಾಕೆ ಅಂದರೆ ಯಾರು ಪರಮಾತ್ಮನನ್ನು ನಂಬಿರ್ತಾನೋ ಅವನು ಹೇಳ್ತಾನೆ ಪರಮಾತ್ಮನ ಇಚ್ಛೆ ಹಿಂಗಿತ್ತು ಹಂಗಾಯ್ತು ಬಿಡು ಅಂತಾನೆ. ಅವನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಲಾಭ ಬಂದರೂ ಕೂಡ ಬಂದಿದ್ದನ್ನು ಸದ್ವಿನಿಯೋಗ ಮಾಡುವುದರಲ್ಲಿ ಯೋಚನೆ ಮಾಡ್ತಾನೆ ಹೊರತು ಕಳೆದು ಹೋಗಿದ್ದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಪರಮಾತ್ಮನ ಇಚ್ಛೆ ಇದ್ದರೆ ನನ್ನದೇ ಸತ್ಯವಾಗಿ ನನ್ನದೇ ಪದಾರ್ಥವಾದರೆ ನನಗೆ ವಾಪಸ್ ಬರ್ತದೆ, ಇಲ್ಲೇ ಇದ್ದರೆ ಪರವಾಗಿಲ್ಲ ಬಿಡು, ದೇವರಿಟ್ಟಂಗಾಗಲಿ ಅಂತಾನೆ. ಅಂತಹವರಿಗೆ ನಿದ್ದೆ ಬರೋದಿಲ್ಲ. ಧೃತರಾಷ್ಟ್ರ ಮಹಾರಾಜ, ಇದರಲ್ಲಿ ಯಾವುದಾದರೂ ಒಂದು ಸಮಸ್ಯೆ ನಿನಗಿದೆಯೇ ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾನೆ. ನಿದ್ದೆ ಬರೋದಿಲ್ಲ ಅಂದ ತಕ್ಷಣ ಶುರುವಿನಲ್ಲೇ ಹೇಳಿಬಿಟ್ಟ, ಬಲವಿಹೀನನು ಒಡನೆ ಕೂಡಲಿದ್ದು ತೊಡಕಿದವಂಗೆ. ಇವರಿಗೆ ಎಂಥ ಭೀಷ್ಮ ದ್ರೋಣಾದಿಗಳ ಶಕ್ತಿ ಇದ್ದರೂ ಕೂಡ ಅರ್ಜುನನೊಬ್ಬನೇ ವಿರಾಟರಾಯನ ಆಸ್ಥಾನದಲ್ಲಿ ಇವರು ಗೋಗ್ರಹಣಕ್ಕೆ ಹೋದಾಗ ಜಯಿಸಿದ ಅನ್ನುವ ವಿಚಾರ ಕೂಡ ಗೊತ್ತಿದೆ. ಅವರ ಪರಾಕ್ರಮ ಗೊತ್ತು.
ಭೀಮನೊಬ್ಬನಿಗೆ 1000 ಆನೆಗಳ ಬಲವಿದೆ ಅನ್ನತಕ್ಕಂಥದ್ದು ಕೂಡ ಗೊತ್ತು. ಅವರನ್ನು ಜಯಿಸುವುದು ಕಷ್ಟ. ಮತ್ತು ಧರ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ಅವನ ಕಡೆ ಇದೆ ಅನ್ನೋದು ಗೊತ್ತು. ಆದ್ದರಿಂದ ಅವನನ್ನು ಈ ಪ್ರಶ್ನೆ ಕೇಳ್ತಾನೆ. ಧೃತರಾಷ್ಟ್ರನ ಮನಸ್ಥಿತಿ ಹೇಗಿದೆ ನೋಡಿ. ಅವನು ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಕಾರಣ ಪುತ್ರ ವ್ಯಾಮೋಹ. ಯಾಕೆ ಅಂದರೆ ಮಗನನ್ನು ವಿರೋಧಿಸುವ ಶಕ್ತಿ ಕೂಡ ಅವನಲ್ಲಿ ಇಲ್ಲ. ಯಾವ ಉತ್ತರವನ್ನು ಹೇಳೋದಿಲ್ಲ, ತಾನು ಸುಮ್ಮನೇ ಇರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ವಿದುರ ಮುಂದುವರಿಸ್ತಾನೆ. ವಿದುರನಿಗೆ ಇವನು ಹೇಳ್ತಾನೆ, ನೀನು ಧರ್ಮದ ವಿಚಾರಗಳನ್ನು ನಮ್ಮಲ್ಲಿ ನಿನಗಿಂತ ಚೆನ್ನಾಗಿ ತಿಳ್ಕೊಂಡಿರೋರು ಯಾರೂ ಇಲ್ಲ. ಧರ್ಮದ ವಿಚಾರಗಳನ್ನು ಹೇಳು, ಮತ್ತಷ್ಟು ಹೇಳು ಅಂತಾನೆ. ಅವನು ಮಧ್ಯೆ ಹೀಗೆ ಮಾಡಿದ್ಯಾ, ಈ ತೊಂದರೆನಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಧೃತರಾಷ್ಟ್ರನ ಪರಿಸ್ಥಿತಿನೂ ಆ ಥರನೇ ಇರುತ್ತೆ. ಆಮೇಲೆ ಅವನು ಹೇಳ್ತಾನೆ, ಅಲ್ಲಪ್ಪ ನೀನು ಮೊದಲಿನಿಂದಲೂ ಕೂಡ ಪಾಂಡವರಿಗೆ ತೊಂದರೆ ಕೊಟ್ಕೊಂಡೇ ಬಂದೆ. ಅವರನ್ನು ನಿನ್ನಿಂದ ದೂರವಿಡ್ತಾನೇ ಬಂದೆ. ದುಷ್ಟಬುದ್ಧಿಯಾದ ದುರ್ಯೋಧನನಂತಹ ಮಗನನ್ನು ಹೆತ್ತು ದುರ್ಬೀಜವನ್ನು ಹಾಕಿ ಒಳ್ಳೆಯ ಫಲ ಕೊಡಬೇಕು ಅಂದರೆ ಹೇಗೆ ಸಾಧ್ಯ? ಯಾವ ಮನುಷ್ಯನಿಗೆ ತನ್ನ ಸ್ವರೂಪ ಜ್ಞಾನ ಇರುವುದಿಲ್ವೋ, ಅಂದರೆ ತಾನೇನು, ತನ್ನ ಶಕ್ತಿ ಏನು, ತನ್ನ ನಡವಳಿಕೆ ಏನು, ಅದರ ಬೇರೆಯವರ ಮೇಲೆ ಯಾವ ಪರಿಣಾಮ ಇದೆ ಅನ್ನೋದರ ಇರುವುದಿಲ್ವೋ, ತನ್ನ ಉದ್ಯೋಗಶೀಲತೆ, ತನ್ನ ಶಕ್ತಿ ಏನು, ತಾನು ನಡ್ಕೊಂಡಿರ್ತಕ್ಕಂತಹ ರೀತಿ ಏನು, ನನ್ನ ಕೆಪಾಸಿಟಿ ಏನು ಅನ್ನೋದು ಅವನಿಗೆ ಅರ್ಥವಾಗೋದಿಲ್ವೋ, ಕಷ್ಟ ಸಹಿಸತಕ್ಕಂತಹ ಶಕ್ತಿ ಯಾರಲ್ಲಿ ಇರುವುದಿಲ್ವೋ, ಮತ್ತು ಧರ್ಮದಲ್ಲಿ ಸ್ಥಿತರಾಗಿರುವುದಕ್ಕೆ ಯಾರಿಗೆ ಆಗೋದಿಲ್ವೋ ಅಂತಹವರು ಯಾವಾಗಲೂ ಕೂಡ ಪರಾಜಯವನ್ನೇ ಹೊಂದುತ್ತಾರೆ. ಅವರು ಮೂರ್ಖರ ಗುಂಪಿಗೆ ಸೇರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಸತ್ಯವಾಗಿರುವುದು, ಧರ್ಮವನ್ನು ಮಾಡತಕ್ಕಂಥದ್ದು, ದುಷ್ಟ ಕಾರ್ಯಗಳಿಂದ ದೂರವಿರತಕ್ಕಂತಹದ್ದು, ನಾಸ್ತಿಕತೆಯನ್ನು ಮಾಡದೇ ಇರತಕ್ಕಂಥದ್ದು, ಇಂತಹವರನ್ನ ಪಂಡಿತರು ಅಂತ ಹೇಳ್ತಾರೆ. ಮಿಕ್ಕವರುಗಳನ್ನು ಯಾರು ಹರ್ಷದಲ್ಲಿ ಕಳೆದು ಹೋಗ್ತಾರೆ, ದರ್ಪದಲ್ಲಿ ಯಾವಾಗಲೂ ದರ್ಪದಲ್ಲಿಯೇ ಇರ್ತಾರೆ, ಉದ್ದಟತನದ ಪರಮಾವಧಿಯಲ್ಲಿ ಇರ್ತಾರೆ, ಮತ್ತು ನನ್ನನ್ನು ಯಾರು ಗೆಲ್ಲಲಾಗೋದಿಲ್ಲ ಅನ್ನತಕ್ಕಂತಹ ನಂಬಿಕೆಯಲ್ಲಿ ಇರ್ತಾರೆ, ಇವರು ಯಾವಾಗಲೂ ಕೂಡ ಪ್ರಪಾತದಲ್ಲಿ ಬೀಳ್ತಾರೆ. ಅವರಿಗೆ ಉಳಿವಿಲ್ಲ ಅನ್ನತಕ್ಕಂತಹ ಅರ್ಥದಲ್ಲಿ ಹೇಳ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ತನ್ನ ಚಿಂತೆಯದೊಂದು ದೈವದ ಗನ್ನ ಗತಕವದೆರಡು ಭಾವದ ಬನ್ನಣೆಯ ಬಗೆ ಮೂರು ದೈವದ ಭಿನ್ನಮುಖ ನಾಲ್ಕು ತನ್ನ ನೆನಹಿನ ಓಲು ಕಾರ್ಯವು ಚೆನ್ನಹಡೆ ಲೋಕಕ್ಕೆ ತಾ ಬೇರಿನ್ನು ದೈವವದೇಕೆ ತಾನೇ ದೈವರೂಪೆಂದ. ಎಷ್ಟು ಸುಂದರವಾಗಿದೆ ನೋಡಿ. ತಾನು ಮನಸ್ಸಿನಲ್ಲಿ ಅನ್ಕೊಳ್ಳೋದು ಒಂದು, ತನ್ನ ಚಿಂತೆಯದೊಂದು, ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತೀವಲ್ಲ, ದೈವದ ಗನ್ನ ಗತಕವದೆರಡು. ಮೂರನೆಯದು ಅದಾಗುವ ಪರಿಣಾಮ. ನಾವು ದೈವ ಏನೋ ಒಂದು ಮಾಡ್ತದೆ, ಆದರೆ ನಾವು ಎಣಿಸಿಕೊಂಡ ಫಲ ಬಂದಿರೋದಿಲ್ವಲ್ಲ, ಅದಕ್ಕೆ ನಾವು ಮಾಡತಕ್ಕಂಥದ್ದು ಭಾವದ ಬನ್ನಣೆಯ ಬಗೆ ಮೂರು. ಇನ್ನು ಏನೋ ಒಂದಾಗಿರ್ತದೆ, ಅದಕ್ಕೆ ದೈವದ ಭಿನ್ನಮುಖ ನಾಲ್ಕು. ಮಾಡತಕ್ಕಂಥ ಒಂದು ಕೆಲಸಗಳಿಗೆ 4 ಸ್ಥಿತಿಗಳಿರ್ತದೆ. ಅದರಲ್ಲಿ ಒಂದು ನಾವು ಅಂದ್ಕೊಳ್ಳೋದೊಂದು, ಭಗವಂತ ಮಾಡೋದು ಒಂದು, ಭಗವಂತನ ಆಲೋಚನೆಯೇ ಇನ್ನೊಂದು ಇರ್ತದೆ. ಆದರೆ ನಾವು ಅದರ ಪರಿಣಾಮವನ್ನು ಯಾವ ರೀತಿ ಭಾವಿಸ್ತೀವಿ, ಇದೆಲ್ಲ ಸೇರಿ 4 ಗತಿಗಳಾಗ್ತದೆ. ಈ 4 ಗತಿಗಳನ್ನು ಬಿಟ್ಟು ಒಂದು ವೇಳೆ ನಾವು ನೆನೆಸಿದಂತೆ ಎಲ್ಲವೂ ನಡೆದು ಹೋದರೆ ಬೇರಿನ್ನು ದೈವವದೇಕೆ, ಇನ್ನೊಂದು ದೈವ ಯಾಕೆ ಬೇಕು, ನಾನೇ ದೈವ ರೂಪ ಅಂತಾನಂತೆ ಮನುಷ್ಯ. ಹಾಗಾಗಿ ಇದಕ್ಕೆ ಒಂದು ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತ ಅಂದರೆ, ನಮ್ಮ ಪ್ರೊಫೆಸರ್ ಕಲಾಂ ಅವರು ಇದ್ರಲ್ವಾ, ಅವರು NDAನಲ್ಲಿ ಪೈಲಟ್ ಆಗಬೇಕು ಅನ್ನತಕ್ಕಂತಹ ಒಂದು ಆಸೆ ಇರ್ತದೆ. ಅವರು ಏನು ಮಾಡ್ತಾರೆ,
ಹೋಗೋದಕ್ಕೆ ಹಣ ಇಲ್ಲ ಅವ್ರ ಹತ್ರ. ಅವ್ರೇನು ಮಾಡ್ತಾರೆ, ತನ್ನ ತಂಗಿ ಬಂದು ಫುಲ್ಲು ಕಾನ್ಫಿಡೆನ್ಸ್ನಲ್ಲಿ ಪ್ರಿಪೇರ್ ಆಗಿರ್ತಾರೆ, ಎಲ್ಲ ಕಾನ್ಫಿಡೆನ್ಸ್ ಇರ್ತದೆ, ನಾನು ಖಂಡಿತ ಪೈಲಟ್ ಆಗೇ ಆಗ್ತೇನೆ, ಎಕ್ಸಾಮು, ರಿಟರ್ನ್ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಾಗಿರ್ತದೆ, ಅವ್ರಿಗೆ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಹೋಗೋದಕ್ಕೆ ಹಣ ಇಲ್ಲ, ಡೆಹ್ರಾಡೂನ್ ತನಕ ಹೋಗಬೇಕು. ಅವರು ಕೇರಳದಿಂದ ಡೆಹ್ರಾಡೂನ್ಗೆ ಹೋಗಬೇಕಾದ್ರೆ ಹಣ ಎಲ್ಲಿಂದ ತರೋದು? ಆಗ ಏನು ಮಾಡ್ತಾಳೆ, ತಂಗಿ ತನ್ನ ಬಳೆಯನ್ನು ಮಾರಿ, ಬಳೆಯನ್ನು ಅಡ ಇಟ್ಟು ದುಡ್ಡನ್ನು ತಂದುಕೊಡ್ತಾಳೆ. ಇದು ಹೋಗೋದಕ್ಕೆ ಸಾಕು, ಮಾತ್ರ ಖಂಡಿತ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ, ಅಲ್ಲಿಂದ ದುಡ್ಡು ಸಿಕ್ಕೇ ಸಿಗುತ್ತೆ, ನಾನು ಅಪಾಯಿಂಟ್ಮೆಂಟ್ ಆದರೆ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ, ನಾನು ಬಂದುಬಿಡ್ತೀನಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾರಂತೆ. ಹೋದರೆ ಅವರ ದುರದೃಷ್ಟಕ್ಕೆ ಏನಾಗ್ತದೆ, ಇಂಟರ್ವ್ಯೂ ಕೊಟ್ಟರೆ ಫೇಲ್ ಆಗಿಬಿಡ್ತಾರೆ. ಇಂಟರ್ವ್ಯೂನಲ್ಲಿ ಫೇಲ್ ಆದರೆ ಇವರ ಯೋಚನೆ ಶುರು. 3ನೇ ಸ್ಟೇಜು. ಮೊದಲನೇದು ಅವರು ತಾನು ಪೈಲಟ್ ಆಗಬೇಕು ಅಂತ ಆಸೆ ಪಟ್ಟಿದ್ದು, 2ನೇದು ಅವರು ಅದರಲ್ಲಿ ಫೇಲ್ ಆದದ್ದು. 3ನೇದು ಏನು ಅಂದರೆ ಇವರು ಯೋಚನೆ, ಇವರು ಏನು ಮಾಡ್ತಾರೆ, ಅಲ್ಲಿಂದ ಲಕ್ಷ್ಮಣ ಝೂಲ ಅಂತ ಇದೆಯಲ್ಲ ಆ ಜಾಗಕ್ಕೆ ಬರ್ತಾರೆ. ಹೊಳೆ ಪಕ್ಕದಲ್ಲಿ ನಿಂತ್ಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾರೆ. ವಾಪಸ್ ಹೋಗೋದಕ್ಕೆ ಹಣ ಇಲ್ಲ, ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡಬೇಕು ಅನ್ನೋ ಆಲೋಚನೆ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಅವರು ಒದ್ದಾಡ್ತಾ ಇರೋದನ್ನು ನೋಡಿದ ತಕ್ಷಣ ಕೆಲವು ಜನಗಳಿಗೆ ನಾವು ಕಷ್ಟದಲ್ಲಿ ಇದ್ದೀವಿ, ನಮ್ಮ ಮುಖದ ಭಾವನೆಗಳನ್ನು ನೋಡಿದರೆ ಅರ್ಥ ಆಗುತ್ತೆ ಎಷ್ಟೋ ಜನಕ್ಕೆ. ಅಂಥದ್ರಲ್ಲಿ ಒಬ್ಬರಾದಂತಹ ಶಿವಾನಂದ ಸ್ವಾಮೀಜಿಗಳಿಗೆ ಈ ಮನುಷ್ಯನನ್ನು ನೋಡಿ ಯಾಕೋ ಇವನು ತೊಳಲ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಇವನಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವನನ್ನು, ಏನಪ್ಪ ಏನು ಪರದಾಡ್ತಾ ಇದೆಯಾ, ಏನು ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಬಾಧೆ ಅಂತ ಕೇಳಿದ್ರಂತೆ. ಆಗ ಅವನು ಹೇಳಿದ, ನೋಡಿ ಸರ್, ಈ ಥರ ನಾನು ಪೈಲಟ್ ಆಗಬೇಕು ಅನ್ನೋ ಆಸೆನಲ್ಲಿ ಇಂಟರ್ವ್ಯೂಗೆ ಬಂದೆ, ಮತ್ತು ಪ್ರಿಪರೇಷನ್ ಕೂಡ ಚೆನ್ನಾಗಿ ಮಾಡಿಕೊಂಡಿದ್ದೆ, ಬರೋದಕ್ಕೆ ಹಣ ಇರಲಿಲ್ಲ ನನ್ನ ಹತ್ರ. ಹಣಕ್ಕೆ ನನ್ನ ತಂಗಿ ಅವಳ ಬಳೆಯನ್ನು ಮಾರಿ ನನಗೆ, ಅಥವಾ ಅಡ ಇಟ್ಟು ನನಗೆ ಹಣ ಕೊಟ್ಟಲು. ಈಗ ವಾಪಸ್ ಹೋಗೋದಕ್ಕೆ ಹಣ ಇಲ್ಲ ನನ್ನ ಹತ್ರ, ಹೋದರೆ ನನ್ನ ತಂಗಿ ಬಳೆದು ಬಿಡಿಸ್ಕೊಡೋದಕ್ಕೆ ಮತ್ತೂ ಹಣ ಇಲ್ಲ. ಆದ್ದರಿಂದ ನಾನು ಈಗ ಈ ಗಂಗಾ ನದಿಯಲ್ಲಿ ಪ್ರಾಣ ಬಿಟ್ಟುಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅಯ್ಯೋ ಪೆದ್ದ ಬಾಯಿಲಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ಊಟ ಮಾಡಿಸಿ ವಾಪಸ್ ಹೋಗೋದಕ್ಕೆ ಹಣ ಕೊಟ್ರಂತೆ. ಹಣ ಕೊಟ್ಟಾಗ, ಸ್ವಾಮಿ ನೀವು ಹಣವೇನೋ ಕೊಟ್ಬಿಟ್ರಿ, ನಾನು ನನ್ನ ತಂಗಿ ಬಳೆನೂ ತೆಗೆಸ್ಕೊಡ್ಬೇಕು, ಇದೆಲ್ಲದಕ್ಕಿಂತ ವಾಪಸ್ ಹೋಗೋದಕ್ಕಿಂತ ಮತ್ತೆ ಪ್ರಾಣ ಬಿಡುವುದೇ ಲೇಸು ಅನ್ಕೋತೀನಿ ಅಂದಾಗ, ಆವಾಗ ಶಿವಾನಂದ ಸ್ವಾಮಿ ಹೇಳ್ತಾರಂತೆ, ನೋಡಪ್ಪ, ನಿನ್ನನ್ನು ಅಲ್ಲಿ ಫೇಲ್ ಮಾಡಿದ್ದಾನೆ ಭಗವಂತ ಅಂದರೆ ಬೇರೆ ಯಾವುದೋ ಒಂದು ದೊಡ್ಡ ಕಾರ್ಯ ನಿನ್ನಿಂದ ಸಾಧನೆ ಮಾಡಬೇಕು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಉಳಿಸ್ಕೊಂಡಿದ್ದಾನೆ ನಿನ್ನನ್ನು, ನಿನಗೆ ಫೇಲ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಡ. ನಿನ್ನ ಉನ್ನತಿಗೆ ಬೇರೆ ಒಂದು ಅತ್ಯುನ್ನತವಾದಂತಹ ಕೆಲಸ ನಿನ್ನಲ್ಲಿ ಕಾದಿದೆ, ಅದಕ್ಕೋಸ್ಕರ ಹೀಗಾಗಿದೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದರು. ಅವರೇ ಆ ಅಬ್ದುಲ್ ಕಲಾಮು ನಮ್ಮ ಇಸ್ರೋನಲ್ಲಿ ಎಂತಹ ಪ್ರಭಾವಿತವಾದಂತಹ ವ್ಯಕ್ತಿ ಆದರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದು ಭಗವಂತನ ನಮ್ಮ ಜೀವನದಲ್ಲಿ ನಡೆಯತಕ್ಕಂತಹ 4 ಭಾಗಗಳು. ಒಂದು ತಾನು ಯೋಚಿಸುವುದು, ಇನ್ನೊಂದು ಭಗವಂತನ ಇಚ್ಛೆ, ಅದು ಆಗದಿದ್ದಾಗ ನಾವು ಮಾಡುವ ಪರಿಣಾಮ, ಕೊನೆಯಲ್ಲಿ ಏನು ನಮಗೆ ಭಗವಂತ ಕೊಡ್ತಾನೆ ಅದು ಇನ್ನೊಂದು. ಇವೆಲ್ಲ ಬೇರೆ ಬೇರೆ ಭಿನ್ನ ಮುಖಗಳು. ಮುಂದುವರೆದು ವಿದರೆ ಹೇಳ್ತಾನೆ, ರಾಜ, ಇರತಕ್ಕಂಥ ಆಸ್ತಿ ಸಂಪತ್ತುಗಳನ್ನು ಒಬ್ಬನೇ ಅನುಭವಿಸುವುದರಲ್ಲಿ ಯಾವ ವಿಶೇಷವಾದಂತಹ ಸಂತೋಷವಿಲ್ಲ. ಯಾವ ಮನುಷ್ಯ ಮೃಷ್ಟಾನ್ನ ಭೋಜನವನ್ನು ತಾನೊಬ್ಬನೇ ಕುಳಿತು ತಿಂದು ಸಂತೋಷ ಪಡ್ತಾನೋ, ಮತ್ತು ಹೊಸ ವಸ್ತ್ರಗಳನ್ನು ತಂದು ಮನೆಯಲ್ಲಿ ಇರತಕ್ಕಂತಹವರು, ಸಹಚರರು, ಮಿತ್ರರು ಎಲ್ಲರನ್ನೂ ಬಿಟ್ಟು ತಾನೊಬ್ಬನೇ ಹಾಕ್ಕೊಂಡು ನಲಿತಾನೋ, ಅಂತಹವನಂಥ ಕ್ರೂರಿ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ಕಷ್ಟದಲ್ಲಿ ಇರತಕ್ಕಂತಹವರನ್ನು ನೋಡಿಯೂ ಈ ರೀತಿ ನಡೆದುಕೊಳ್ಳುವಂತಹವರು ಕ್ರೂರಿಗಳು ಅಂತಾನೆ. ಮತ್ತೆ ಒಂದು ಸತಿ ಕುಟುಕ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ನೀನು ಕಷ್ಟದಲ್ಲಿ ಇರತಕ್ಕಂತಹವರು ವಾನಪ್ರಸ್ಥದಿಂದ ಬಂದಂತಹ ನಿನ್ನ ಅಣ್ಣನ ಮಕ್ಕಳಿಗೆ, ನಿನ್ನ ಸ್ವಂತ ಮಕ್ಕಳಿಗೆ ನೀನು ಕೊಡದೆ ಹೋಗ್ತಾ ಇದ್ದೀಯಾ ಅಂತ ಹೇಳಿ. ಆನಂತರ ಹೇಳ್ತಾನೆ, ಅನಾಹೂಷಃ ಪ್ರವಿಶತಿ ಅಪ್ರಹಿಷ್ಟೋ ಬಹುಭಾಷತೆ ಅವಿಶ್ವಸ್ತೆ ವಿಶ್ವಸತಿ ಮೂಢಚೇತ ನರಾಧಮ. ಮನುಷ್ಯರಲ್ಲಿ ಕೆಲವು ಜನ ಇದ್ದಾರೆ, ಯಾರು ಮೂರ್ಖರು ಅನ್ನಿಸ್ಕೊಳ್ತಾರೆ ಅಂತ ಅಂದರೆ ಕರೆಯದೇ ಹೋಗ್ತಾರೆ. ಮುಂದೆ ವಿಶ್ವಾಸವನ್ನು ಯಾರಲ್ಲಿ ಮಾಡಬಾರದೋ ಅಂಥವರಲ್ಲಿ ವಿಶ್ವಾಸವನ್ನು ಮಾಡ್ತಾರೆ. ಮಾತನಾಡಕ್ಕೆ ಕರೀದೇ ಹೋದ್ರೂ ಅವರೇ ಮೂಗು ತುರಿಸ್ಕೊಂಡು ಬಂದು ಮಾತನಾಡ್ತಾರೆ. ಇಂತಹವರನ್ನು ಮೂಢರು, ಮೂರ್ಖರು ಅಂತ ಹೇಳ್ತಾರೆ. ಇಲ್ಲಿ
ವಿಶ್ವಾಸವಿಲ್ಲದೆ ಇರತಕ್ಕಂತಹವರಲ್ಲಿ ವಿಶ್ವಾಸವನ್ನು ಇಡ್ತಾರೆ ಅಂತ ಹೇಳ್ತಾನೆ. ಅಂದರೆ ಕರ್ಣ ಶಕುನಿ ದುಶ್ಯಾಸನರಲ್ಲಿ ವಿಶ್ವಾಸವನ್ನು ಇಡಬಾರದು, ಅಂತಹವರಲ್ಲಿ ನೀನು ವಿಶ್ವಾಸವನ್ನು ಇಡ್ತಾ ಇದೀಯಾ. ಅನರ್ಹರಿಗೆ ಅರ್ಹರು ಅಂತ ತಿಳ್ಕೊಳ್ತೀಯಾ, ಅರ್ಹರನ್ನು ಅನರ್ಹರು ಅಂತ ತಿಳ್ಕೊಳ್ತೀಯಾ. ನಿಜವಾದ ಅರ್ಹನಾದಂತಹವನು ಯುಧಿಷ್ಠಿರ, ಅನರ್ಹನಾದವನು ಸಿಂಹಾಸನಕ್ಕೆ ದುರ್ಯೋಧನ. ನೀನು ಈ ರೀತಿ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳ್ತಾನೆ. ಆಮೇಲೆ ಪಾಪದಿಂದಾರ್ಜಿಸಿದೊಡರ್ಥವನು ಆ ಫಲವನುಂಬುವರಿಗಿಲ್ಲ ಪಾಪವು. ಆ ಪಾಪ ಒಬ್ಬಂಗಪ್ಪುದು ಆರ್ಜಿಸಿದ ಉರಗನಂದದಲ್ಲಿ. ಕಾಪದವನಾಶ್ರಯಿಸಿ ಕೋಪಾಟೋಪದಿಂದ ಉತ್ತಮರ ಸರ್ವಸ್ವಾಪಕಾರವನು ಮಾಡಿ ಬದುಕುವುದು ಆವ ಗುಣವೆಂದ. ಪಾಪದಿಂದ ಆರ್ಜಿಸಿದಂತಹ ಹಣ, ಪಾಪದಿಂದ ಸಂಪಾದನೆ ಮಾಡಿದಂತಹ ಹಣ, ಅದನ್ನು ಊಟ ಮಾಡ್ತಾರಲ್ಲ ಬೇರೆಯವರು, ಆ ಪಾಪ ಅವರಿಗೆ ಯಾರಿಗೂ ಹೋಗೋದಿಲ್ವಂತೆ. ಈಗ ನಾನು ಪಾಪದಿಂದ ಹಣವನ್ನು ಸಂಪಾದನೆ ಮಾಡಿ ನನ್ನ ಹೆಂಡತಿ ಮಕ್ಕಳಿಗೆ ಊಟವನ್ನು ಹಾಕಿದರೆ ಆ ಪಾಪ ನನಗೊಬ್ಬನಿಗೆ. ಯಾವ ರೀತಿ ಅಂದರೆ ಆರ್ಜಿಸಿದ ಉರಗದಂಡದಲ್ಲಿ ಒಂದು ಹಾವು ಕುಟುಕಿದರೆ ವಿಷ ಹತ್ತೋದು ಒಬ್ಬನಿಗೆ. ಅದೇ ರೀತಿಯಲ್ಲಿ ಇವನಿಗೊಬ್ಬನಿಗೆ ಆ ಪಾಪ. ಆದ್ದರಿಂದ ಕಾಪತವನ್ನು ಆಶ್ರಯಿಸಿ, ಅಂದರೆ ಕೆಟ್ಟ ದಾರಿಯನ್ನು ಹಿಡಿದು ಕೋಪಾಟೋಪದಿಂದ ಗಲಾಟೆ ಮಾಡಿ ಉತ್ತಮರ ಸ್ವಾಪಹಾರವನ್ನು ಮಾಡಿ, ಅವು ಬೇರೆಯವರು ಸಂಪಾದನೆ ಮಾಡಿರತಕ್ಕಂತಹ ಹಣವನ್ನು ನಾವು ಅಪಹಾರ ಮಾಡಿ ಬದುಕತಕ್ಕಂತಹದ್ದು ಎಂತಹ ಜೀವನ ಧೃತರಾಷ್ಟ್ರ. ಅಂದರೆ ಇವನು ಮಾಡ್ತಾ ಇರತಕ್ಕ ಕಾಪತ, ದುಷ್ಟ ಮಾರ್ಗವನ್ನು ಆಚರಿಸಿ ಅಣ್ಣನ ಆಸ್ತಿಯನ್ನೆಲ್ಲ ಹೊಡ್ಕೊಂಡಿದ್ದಾನೆ ಅನ್ನೋ ಲೆಕ್ಕಕ್ಕೆ ಬಂದು ಹೋಯ್ತು. ಇವಾಗ ಅದರಲ್ಲಿ 5 ಹಳ್ಳಿನೂ ಕೊಡೋದಿಲ್ಲ ಅಂತ ಬೇರೆ ಹೇಳಿದ್ದಾನೆ. ಹಾಗಾಗಿ ಇದು ಸರಿಯಲ್ಲ ಈ ರಸ್ತೆ ಅಂತ ಹೇಳ್ತಾನೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಪಾಪದಿಂದ ಆರ್ಜಿತವಾದಂತಹ ಹಣಕ್ಕೆ ಅವರೊಬ್ಬರೇ ಜವಾಬ್ದಾರಿ ಅನ್ನೋದಕ್ಕೆ ನಮ್ಮ ವಾಲ್ಮೀಕಿಗಳ ಕತೆ. ಅವನು ವ್ಯಾಧನ ಆಗಿದ್ದಾಗ ಬೇಡನ ರೀತಿಯಲ್ಲಿರ್ತಾನೆ, ಪ್ರಾಚೇತಸ ಅವನು. ಆಗ ನಾರದರು ಬಂದು ಸಿಗ್ತಾರೆ. ಏನಪ್ಪ, ಪಾಪಕರ್ಮವನ್ನು ಮಾಡ್ತಾ ಇದ್ದೀಯಲ್ಲಪ್ಪ, ಇದು ಪಾಪಕರ್ಮ ಅಲ್ವೇ? ಹೊಡೆದು ಬಡಿದು ತೊಗೊಂಡು ಹೋಗಿ ತಿನ್ನೋದು. ಈ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಏನಾರು ಇನ್ಯಾರು ಹಂಚ್ಕೋತಾರೆ, ನೀನೊಬ್ಬನೇ ತಿನ್ನಬೇಕು, ಊಟ ಮಾಡೋರು ಅಷ್ಟ. ಹಂಗಂತ ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ಹಂಗಂತ ಸಂಸಾರನ ಸಾಕಬೇಡವಾ ಸರ್, ಊಟ ಮಾಡಬೇಡವಾ, ಬೇರೆಯವರು ಸಂತೋಷವಾಗಿರಬೇಡವಾ, ಹೆಂಡತಿ ಮಕ್ಕಳನ್ನ ಸಾಕಬೇಡವಾ ಅಂದರೆ ಹೋಗಿ ಕೇಳು ಅವರನ್ನು, ಅವರೇನಾದರೂ ನಿನ್ನ ಪಾಪಕರ್ಮನ ತಗೊಳ್ತಾರ ಅಂತ ಹೇಳಿದಾಗ ಓಡಿ ಹೋಗಿ ಹೆಂಡತಿಯನ್ನು ಕೇಳ್ತಾನೆ. ನೋಡಮ್ಮ, ನಾನು ಮಾಡ್ತಾ ಇರೋದು ಪಾಪಕರ್ಮದಲ್ಲಿ ಆರ್ಜಿಸಿದಂಥದ್ದು ನೀವು ಊಟ ಮಾಡ್ತಾ ಇದ್ದೀರಾ, ನೀವು ಎಲ್ಲವನ್ನೂ ಕೂಡ ನನ್ನ ಪಾಪ ನೀವು ಹಂಚ್ಕೋಬೇಕು ಅಂದರೆ ಇಲ್ಲ ಪುಣ್ಯ ಬೇಕಾದರೆ ಕೊಡು, ಪಾಪವನ್ನು ಹಂಚಿಕೊಳ್ಳೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಆಗ ಅವನಿಗೆ ಜ್ಞಾನೋದಯವಾಗುತ್ತೆ, ವಾಲ್ಮೀಕಿ ಆಗ್ತಾನೆ ಮುಂದೆ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮಲ್ಲಿ ದಾಸರ ಪದ, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಪಾಲುಂಟು ಅಂತ. ಅದು ಯಾಕೆ ಸರ್ ಈ ಥರ ಹೇಳ್ತೀರಾ? ಅದೇ ನನ್ನ ಹೆಂಡತಿ ಅವಳಲ್ವಾ, ಅವಳ ಗಂಡ ನಾನಲ್ವಾ ಅಂತ ನಾವು ಪ್ರಶ್ನೆ ಕೇಳಿದರೆ, ಗಂಡಸು ಅನ್ನತಕ್ಕಂತಹವನು ಮನೆಯಲ್ಲಿ ಮಾರ್ಗದರ್ಶಕ ಅನ್ನುವ ರೀತಿಯಲ್ಲಿ ನಾವು ದುರ್ಮಾರ್ಗವನ್ನು ತೋರಿಸಿ, ಒಂದು ವೇಳೆ ಅವಳು ತಪ್ಪು ಮಾಡಿದರೆ ನಾವು ಅದನ್ನು ಸರಿ ಮಾಡಬೇಕು. ಆ ದೃಷ್ಟಿಯಲ್ಲಿ ಇದನ್ನು ಹೇಳಿದೆ ಅಂತ ಹೇಳಿ. ಇನ್ನು ಮನುಷ್ಯ ತಾನು ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಬೇಕಾದ್ರೆ, ವಿಖ್ಯಾತನಾಗಬೇಕಾದ್ರೆ ಮಾಡಬೇಕಾದಂತಹ 2 ಸಣ್ಣ ಕೆಲಸಗಳು ಯಾವುದು ಅಂತ ಹೇಳ್ತಾನೆ. ದ್ವೇ ಕರ್ಮಣಿ ನರಃ ಕುರ್ವಾನ್ ಅಸ್ಮಿನ್ ಲೋಕೆ ವಿರೋಚಿತೆ ಅಭ್ರುವನ್ ಪುರುಷಃ ಕಿಂಚಿತ್ ಅಸತ್ ಅನಾರ್ಯ ಯುಂಸ್ತದ. ಅಂದರೆ
ಕೇವಲ ಮೃದುವಾದ ಮಾತುಗಳನ್ನು ಆಡುವುದು ಮತ್ತು ಸತ್ಸಂಗವನ್ನು ಮಾಡ್ತಕ್ಕಂಥದ್ದು. ಮೃದುವಾಗಿ ವಿನಯವಾಗಿ ಮಾತನಾಡತಕ್ಕಂಥ ಮನುಷ್ಯನನ್ನು ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ. ನುಡಿದರೆ ಮುತ್ತಿನಂತಿರಬೇಕು ಅಂತ ಹೇಳ್ತಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ. ಸತ್ಸಂಗ ಅನ್ನತಕ್ಕಂತಹದ್ದು ಒಳ್ಳೆಯವರಲ್ಲಿ ನಮಗೆ ಸತ್ಸಂಗ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಬೇಲಿಯನ್ನು ಹಾಕ್ತದಂತೆ. ಒಳಗೆ ಬೆಳೆಯತಕ್ಕಂತಹ ಸಣ್ಣ ಸಣ್ಣವಾದಂತಹ ಮೊಳಕೆಗಳಿಗೆ ಒಳ್ಳೆಯ ಗೊಬ್ಬರವನ್ನು ಹಾಕಿ ಒಳ್ಳೆಯ ವಿಷಯಗಳನ್ನು ಬೆಳೆಸ್ತದಂತೆ. ನಾವು ದುರ್ಮಾರ್ಗದಲ್ಲಿ ಹೋಗದೇ ಇರೋ ರೀತಿಯಲ್ಲಿ ನಮಗೆ ಒಂದು ಬೇಲಿಯನ್ನು ಹಾಕ್ತದಂತೆ. ಮತ್ತು ಯಾವುದಾದರೂ ವಿಷಯವನ್ನು ಆಲೋಚನೆ ಮಾಡಬೇಕಾದ್ರೆ ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ತದೆ ಇದು. ಹಾಗಾಗಿ ಯಾವತ್ತಿದ್ರೂ ಅವರು ವಿಖ್ಯಾತರಾಗ್ತಾರೆ ಅಂತ ಹೇಳ್ತಾನೆ. ಮತ್ತು ಸುಮಾರು ಇದನ್ನು ಇಡೀ ರಾತ್ರಿ ಹೇಳ್ತಾನೆ ಅವನು. ಒಂದು ರಾತ್ರಿಯನ್ನು ಕಳೆಯುತ್ತಾರೆ ಅವರು. ಇನ್ನು ಕೆಲವು ಅಂಶವನ್ನು, ಆಯ್ದ ಅಂಶಗಳನ್ನು ನಾವು ಇನ್ನೊಂದು 2-3 ಸಂಚಿಕೆಯಲ್ಲಿ ನೋಡೋಣ. ನಂತರ ಮುಂದುವರೆದ ಭಾಗಗಳನ್ನು ನೋಡೋದಕ್ಕಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ನೋಡೋಣ. ಜೈ ಶ್ರೀ ಕೃಷ್ಣ.